ಫಸ್ಟ್ ಟೈಮ್ ಗುರು 1500 ರೂಪಾಯಿ 500 ರೂಪಾಯಿ ಕೊಟ್ಟ 1500. ಪೊಲೀಸ್ ಅವ್ರು ಫುಲ್ ಬ್ಯಾಟಿಂಗ್ ಗುರು. ಇದು ನೋಡಿ 419 ರೂಪಾಯಿ 20 ಕಿಲೋಮೀಟರ್ ಕೊಡ್ತಾವನೆ. ಡಬ್ಬ ಮತ್ತು ಇಲ್ಲೊಂದು ಬ್ರೆಡ್ ಕೆಳಗೆ ಐತೆ ನೋಡಿ 2. ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಅರ್ನಿಂಗ್ಸ್ ವಿಡಿಯೋ ಮಾಡಿ ಜಾಸ್ತಿ ದಿನ ಆಗಿತ್ತು. ಇದೇನು ಗುರು ಗ್ಲಾಸು ಇಲ್ಲಿ ನೋಡಿ, ಅದಕ್ಕೆ ಗ್ಲಾಸ್ ಮೇಲೆ ಏನೋ ಕಲ್ಲು ಬಿದ್ದೈತೆ ಗುರು. ಇಲ್ಲಿ ನೋಡಿ, ನೋಡೇ ಇಲ್ಲ ನಾನು, ಇವಾಗ ನೋಡ್ತಾ ಇದ್ದೀನಿ. ಗ್ಲಾಸ್ ಮೇಲೆ ಕಲ್ಲು ಬಿದ್ದೈತೆ. ಏನದು? ಓ ಏನೋ ಬಿದ್ದಿರೋದು, ಗಲೀಜು ಬಿದ್ದೈತೆ ನೋಡಿ. ಗಾಡಿ ಯಾವ ಥರ ಗಲೀಜಾಗೈತೆ ಅಂತೇಳಿ ಅಪ್ಪ. ನೆನ್ನೆ ಎಲ್ಲ ನೀಟಾಗಿ ತೊಳೆದು ತಿರ್ಗಾ ಗಲೀಜಾಗ್ಬಿಟ್ಟೈತೆ. ನೈಟೆಲ್ಲ ಸಿಕ್ಕಾಪಟ್ಟೆ ಮಳೆ ಬಿತ್ತು, ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ತಿರ್ಗಾ. ಅಲ್ಲಿ ನೋಡಿ, ನೀಟಾಗಿ ತೊಳೆದಿದ್ದೆ ನಾನೊಂದು ಸೆಕೆಂಡ್, ಅದು ಏನೋ ಕ್ರ್ಯಾಚಸ್ ಆಗಿಬಿಟ್ಟೈತೆ ಅಂದ್ಕೊಂಡಿದ್ದೆ. ಓಕೆ, ಇವಾಗ ಫಸ್ಟ್ ಆರ್ಡ್ರ್ ಬಿದ್ದೈತೆ, ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮು ತೋರಿಸ್ತೀನಿ ಎಷ್ಟಾಗೈತೆ ಅಂತ. 8:22 ಆಗೈತೆ. ಆಲ್ರೆಡಿ ಇನ್ನೊಂದು ಯಾವುದೋ 400 ರೂಪಾಯಿ ಬೀಳ್ತೈತೆ, ಹೋಗ್ತಾ ಇಲ್ಲ. ಇದು ಪಿಕಪ್ಪು 2.5 ಪಿಕಪ್ಪು. ಹಿಂಗಿದ್ರು ಆ ಕಡೆನೇ ಹೋಗ್ಬೇಕಾಗಿತ್ತು ನಾನು. ಕಮ್ಮಿ ತೋರಿಸ್ತು ಪಿಕಪ್ಪು, ಜಾಸ್ತಿ ತೋರಿಸ್ತೈತೆ. ಓಕೆ, ಇದು ನೋಡಿ 419 ರೂಪಾಯಿ 20 ಕಿಲೋಮೀಟರ್ ಕೊಡ್ತಾವನೆ. ಬಟ್ ಅಂದರೆ ಟ್ರಾಫಿಕ್ ಇರುತ್ತೆ, ಸಿಟಿ ಸೈಡೆಲ್ಲ ಹೋಗಲ್ಲ. ಲೋಕಲಲ್ಲೇ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಲೋಕಲಲ್ಲಿ ಮಾಡಿದ್ರೆ ಬೆಸ್ಟ, ಲಾಂಗ್ ಮಾಡಿದ್ರೆ ಬೆಸ್ಟ ಅಂತ ನಿಮ್ಮ ಹತ್ರ. ಅದಕ್ಕೆ ಲೋಕಲಲ್ಲೇ ಮಾಡ್ತೀನಿ. ಇದು ಫಸ್ಟ್ ಆರ್ಡ್ರ್ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 8:23. ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಂತ ನೋಡೋಣ. ನನ್ನ ಟಾರ್ಗೆಟು 2.5. ನೋಡೋಣ, ಕ್ಯಾನ್ಸಲ್ ಮಾಡಿದ್ರು ಅನ್ಸುತ್ತೆ. ಕ್ಯಾನ್ಸಲ್ಲೇ ಮಾಡಿಬಿಟ್ರೆ ಆರ್ಡ್ರು. ಪರವಾಗಿಲ್ಲ, ಫಸ್ಟ್ ಆರ್ಡ್ರು ಕ್ಯಾನ್ಸಲ್ ಆಯಿತು, ಬೇಜಾರಾಗ್ತೈತೆ. ವೆಯ್ಟ್ ಮಾಡೋಣ, ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಬೀಳತ್ತೆ ಏನಂತ ನೋಡೋಣ. ಓಕೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಆರ್ಡ್ರೇ ಕ್ಯಾನ್ಸಲ್ ಮಾಡಿದ್ರೆ ಒಂಥರ ಹಿಂಸೆ ಆಗಿಬಿಡುತ್ತೆ. ಬಟ್ ಏನು ಮಾಡೋಣ, ಕ್ಯಾನ್ಸಲ್ ಮಾಡಿದ್ರು. ಬುಕ್ ಮಾಡೋದು ಏನಕ್ಕೆ ಬುಕ್ ಮಾಡ್ತಾರೋ ಗೊತ್ತಿಲ್ಲ. ಈ ಥರ ಕ್ಯಾನ್ಸಲ್ ಏನು ಮಾಡ್ತಾರೋ ಗೊತ್ತಿಲ್ಲ. ಬುಕ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಬುಕ್ ಮಾಡಬೇಕಾಗಿತ್ತಲ್ಲ. ಈ ಥರ ಏನಕ್ಕೆ ನಮ್ಗೆ ಹಿಂಸೆ ಕೊಡ್ತಾರೋ ಅಂತ ಗೊತ್ತಿಲ್ಲ. ಓಕೆ, ಫಸ್ಟ್ ಒನ್ ಆರ್ಡ್ರ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಆರ್ಡ್ರು ವೆಯ್ಟ್ ಮಾಡೋಣ, ಯಾವುದಾದ್ರೂ ಬೀಳುತ್ತೆ ಹೆಂಗೆ ಏನಂತ. ಯಾವುದಾದ್ರು ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಯಾವುದೋ ಬೀಳ್ತೈತೆ. 1.9 ಪಟಂದೂರು ಅಗ್ರಹಾರ. ಎಷ್ಟು 5 ಕಿಲೋಮೀಟ್ರಿಗೆ 5 ಪಿಕಪ್ ನೋಡಿ, 2 ಕಿಲೋಮೀಟ್ರು. ಡ್ರಾಪು 5.6, 22 ರೂಪಾಯಿ ಪ್ಲಸ್ 3 ರೂಪಾಯಿ ಕೊಡ್ತಾವನೆ ಗುರು. ಓಕೆ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ. ಮಾರುತಲ್ಲಿ ರಿಂಗ್ ರೋಡ್ ಕೊಡ್ತಾವನೆ. ಇವತ್ತಂತೂ ಸೋಮವಾರ ಒಳ್ಳೊಳ್ಳೆ ಆರ್ಡ್ರ್ ಕೊಡೋಕ್ಕಾಗೋದು. ಓಕೆ, ವೆಯ್ಟ್ ಮಾಡಿ. ಆರ್ಡ್ರ್ ಎತ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ, ಇಲ್ಲಾಂದರೆ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಗೈಸ್, ಫಸ್ಟ್ ಆರ್ಡ್ರು ಹೊಸಕೋಟೆ ಸೈಡ್ ಬಿದ್ದೈತೆ, ಅದಕ್ಕೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇನ್ನು 250 ಮೀಟ್ರ್ ಐತೆ. ಇದು ಹೊಸಕೋಟೆ ಸೈಡು ಫಸ್ಟ್ ಆರ್ಡ್ರು. ಯಾಕಂದರೆ ಹೊಸಕೋಟೆ ಸೈಡು ಟ್ರಾಫಿಕ್ ಇಲ್ಲೆಲ್ಲ ರಿಟರ್ನ್ ಆರ್ಡ್ರು ಕೊಡ್ತಾನೆ. ಅದಕ್ಕೇ ಇದು 230, 250 ಆರ್ಡ್ರು ಎತ್ಕೊಂಡಿದ್ದೀನಿ. ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಪಿಕಪ್ಪು. ಇದು ಫಸ್ಟ್ ಆರ್ಡ್ರು. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಎಷ್ಟು ಕೊಡ್ತಾನೆ ಏನಂತ ನೋಡೋಣ ಬನ್ನಿ. ಗುರು ಫಸ್ಟ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಆರ್ಡ್ರು ಸುರಿಮಳೆ. ಸೋಮವಾರ ಅಲ್ವಾ, ಅದಕ್ಕೆ ಕೊಡ್ತಿ 162 ಫಸ್ಟ್ ಆರ್ಡ್ರು. ಹೆಂಗೆ ಕೊಡ್ತಾವ್ನು ಗೊತ್ತಾ ಆರ್ಡ್ರು. ಇಲ್ಲಿ ನೋಡಿ, ಊಬರಲ್ಲಿ, ರ್ಯಾಪಿಡೋದಲ್ಲಿ ಈ ಕಡೆ ಎಲ್ಲ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅದಕ್ಕೆ ಟ್ರಾಫಿಕ್ ಇಲ್ದಿರೋ ಇರೋ ಸೈಡ್ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಪಿಕಪ್ ನೋಡಿ, 2 ಕಿಲೋಮೀಟ್ರ್ ಪಿಕಪ್ಪು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಳ್ಳೆ ಆರ್ಡ್ರಿಗೆ. 1.1 ನೋಡು, ಬೆಳ್ಳಂದೂರಿಗೆ 105 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವನೆ. 300 ರೂಪಾಯಿ ಕೊಡ್ತಾವನೆ 10 ಕಿಲೋಮೀಟ್ರಿಗೆ. ಬಟ್ ಹೋಗಲ್ಲ ಯಾರು ಅಲ್ಲಿ, ಯಾಕೇಳಿ ಟ್ರಾಫಿಕ್ ಇರೋದೆ. ಬಟ್ ರಿಟರ್ನ್ ಆರ್ಡ್ರ್ ಕೊಡೋಲ್ಲ ಅಲ್ಲಿಂದ, ಅದರಿಂದ. ಓಕೆ, ವೆಯ್ಟ್ ಮಾಡಿ. ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಒಳ್ಳೆ ಆರ್ಡ್ರ್ ನಿಲ್ಸ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ, ಸರಿನಾ ಗುರು. ಸೆಕೆಂಡ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಅಲ್ಲಿಂದ ಎಷ್ಟು 180 ಕೊಟ್ಟ. ಡ್ರಾಪ್ ಮಾಡಿದೆ 351 ರೂಪಾಯಿ ಆಗೈತೆ. ಆರ್ಡ್ರು ಬೀಳ್ತೈತೆ, ಎಲ್ಲೆಲ್ಲೋ ಕೊಡ್ತಾವನೆ. ಅದಕ್ಕೆ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. 2 ಆರ್ಡ್ರ್ ಮಾಡಿದೆ, 3ನೇ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ಯಾವುದು ಬೀಳ್ತಿಲ್ಲ. ಊಬರಲ್ಲಿ ಒಂದು ಮಾಡಿಲ್ಲ ಇನ್ನು. ಒಂದು ಬಾಡಿಗೆ ಒಂದು ಐತೆ ಪಾರ್ಸಲ್ಲು, ಅಂದರೆ ಕೈ ಬಾಡಿಗೆದು. ನಮ್ಮ ಏರಿಯಾಗೆ ಹೋಗ್ಬೇಕು. ನಮ್ಮ ಏರಿಯಾಗೆ ಹೋದರೆ ಅಲ್ಲಿಂದ ಒಂದು ಪಾರ್ಸಲ್ ಕೊಡ್ತಾನೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದೂ ಇಲ್ಲ. ಏರಿಯಾ ಸೈಡ್ ಯಾವುದಾದ್ರೂ ಬಿತ್ತು ಅಂದರೆ ಏರಿಯಾ ಸೈಡ್ ಹೋಗ್ಬಿಡ್ತೀನಿ. ಏರಿಯಾ ಸೈಡ್ ಯಾವುದೂ ಬೀಳ್ತಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ.
ನೋಡೋಣ ಏರಿಯಾ ಸೈಡ್ ಯಾವುದಾದ್ರೂ ಬೀಳುತ್ತೆ ಹಿಂಗೇನಂತ. ವೆಯ್ಟ್ ಮಾಡಿ ಯಾವುದಾದ್ರೂ ಏರಿಯಾ ಸೈಡ್ ಬಿತ್ತು ಅಂದರೆ ನಿಮಗೆ ಸಿಗ್ತೀನಿ ಗುರು. ಇವಾಗ ಒಂದು ಪಾರ್ಸಲ್ ಕೊಟ್ಟವ್ರೆ, ಅಂದರೆ 4 ಕಿಲೋಮೀಟ್ರು ಇಲ್ಲಾಂದರೆ 3 ಕಿಲೋಮೀಟ್ರ್ ಅಷ್ಟೇ ಕೊಟ್ಟಿದ್ದು. ಐ ಥಿಂಕ್ ಅದಕ್ಕೆ 130 ಕೊಟ್ಟ. ಅದಕ್ಕೆ ಇನ್ನೇನು ಡ್ರಾಪು 2.2 ಐತೆ, ಡ್ರಾಪ್ಗೆ ಹೋಗ್ತಾ ಇದ್ದೀನಿ. ಪಾರ್ಸಲ್ ನೋಡ್ಬೋದು ಏನು ಕೊಟ್ಟವ್ರೆ ಅಂತ. ಬ್ರೆಡ್ಡು ಮತ್ತು ಏನೋ ಡಬ್ಬ ಕೊಟ್ಟವ್ರೆ, ಅಲ್ಲೊಂದು ಮತ್ತು ಅಲ್ಲೊಂದು ಐತೆ. ಅದು ಏನೇನು ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಒಂದು ಡಬ್ಬ ಮತ್ತು ಇಲ್ಲೊಂದು ಬ್ರೆಡ್ ಕೆಳಗೆ ಐತೆ ನೋಡಿ 2. ಅದಕ್ಕೆ ಹೋಗ್ತಾ ಇದನ್ನು ಡ್ರಾಪ್ ಮಾಡೋಣ ಅಂತ. ಇನ್ನು 2.2 ಐತೆ, ಅವಾಗೇನೆ ಬೀಳ್ತೈತೆ ಆರ್ಡ್ರು. ಆ ಕಡೆ ನೋಡ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ನಮ್ಮ ಏರಿಯಾದಲ್ಲಿ ಇನ್ನೊಂದೇನೆಂದರೆ ಸೋಮವಾರ ಟೈಮ್ ಟ್ರಾಫಿಕ್ ಇರಲ್ಲ ಗುರು ನಮ್ಮ ಏರಿಯಾದಲ್ಲಿ. ಮಂಗಳವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಸೋಮವಾರ ಬಂದು ಅಷ್ಟೊಂದೇನಿರಲ್ಲ. ಇಲ್ಲಿ ನೋಡ್ಬೋದು ಟ್ರಾಫಿಕ್ ಇಲ್ಲ, ಕಮ್ಮಿ. ಸೋಮವಾರ ಬಂದ್ಬಿಟ್ಟು ಕಮ್ಮಿ ಇರುತ್ತೆ, ಬಟ್ ಅಂದರೆ ಒಂದು 10%ಅಲ್ಲಿ ಒಂದು 5% ಟ್ರಾಫಿಕ್ ಸೋಮವಾರ. ಮಂಗಳವಾರ ಬಂದ್ಬಿಟ್ಟು 10%ಗೆ 9% ಮಂಗಳವಾರ ಟ್ರಾಫಿಕ್ ಇರುತ್ತೆ. ನಾಳೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಗುರು. ಇವತ್ತು ಸೋಮವಾರ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ, ಕಮ್ಮಿ ಇರುತ್ತೆ, ಬಟ್ ಅಷ್ಟಿರಲ್ಲ, ಕಮ್ಮಿ ಹೋಗ್ತಾ ಇರುತ್ತೆ. ಇವಾಗ ಆರ್ಡ್ರಂತೂ ಏನಿಲ್ಲ ಗುರು, ಕಮ್ಮಿ. ಸ್ವಲ್ಪ ಆರ್ಡ್ರು ಬೀಳ್ತೈತೆ ಬಟ್ ಕಮ್ಮಿ. ಪಿಕಪ್ ಮಾತ್ರ ಜಾಸ್ತಿ ಕೊಡ್ತಾವನೆ. ಅಲ್ಲಿ ನೋಡಿ 2.7 ಪಿಕಪ್ಪು, ಡ್ರಾಪು 4.4ಗೆ 140 ಕೊಡ್ತಾವನೆ. ಓಕೆ, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದೇನೋ ಕಾಲೇಜ್ ಹತ್ರ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು 2 ಕಿಲೋಮೀಟ್ರ್ ಐತೆ, ಇನ್ನು 1.5 ಇಲ್ಲ 2 ಕಿಲೋಮೀಟ್ರ್ ಒಳಗಡೆ ಐತೆ. ಹೋಗಿ ಇಲ್ಲಿ ಡ್ರಾಪ್ ಮಾಡಬೇಕು. ಪೇಮೆಂಟು ಆಲ್ರೆಡಿ ಮಾಡವ್ರೆ, ಅಲ್ಲಿ ಕಾಲೇಜ್ ಹತ್ರ ಕೊಡಬೇಕು ಅಂತೇಳಿದ್ರು, ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಇದು ಡ್ರಾಪ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ಇದು ಡ್ರಾಪ್ ಮಾಡಿದ್ರೆ 400 ರೂಪಾಯಿ ಆಗಬಹುದು, 400 ರೂಪಾಯಿ 450 ಆಗ್ಬೋದು. ಅದಕ್ಕೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಡ್ರಾಪ್ ಮಾಡೋಣ ಬನ್ನಿ. ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ನಿಮಗೆ. ಪೊಲೀಸವ್ರು ಫುಲ್ ಬ್ಯಾಟಿಂಗ್ ಗುರು. ಅಲ್ಲಿ ನೋಡಿ ಪೊಲೀಸವರು ಫುಲ್ಲು ಬ್ಯಾಟಿಂಗು. ಸಿಗ್ನಲಲ್ಲಿ ಒನ್ ವೇದಲ್ಲಿ ದೂರ ಇರ್ತಾನೆ, ಲಾಕ್ ಹಾಕೋಣ ಗುರು. ನನ್ನ ಮಕ್ಕಳಿಗೆ ವಾಚ್ಮ್ಯಾನ್ ಅವ್ರಿಗೆ ಬಳೆ ದುರಂಕಾರ ಗುರು. ನನ್ನ ಮಕ್ಕಳಿಗೆ ಹಿಂದಿಯವ್ರಿಗೆ ಎಲ್ಲಿಂದನೋ ಬಂದ್ಬಿಡ್ತಾರೆ. ನನ್ನ ಮಕ್ಕಳು ನಮಗೆ ಸೈಕ್ ಮಾಡಿ ಸಾಯ್ತಾರೆ. ಅವ್ನು ಒಳಗಡೆ ಕಳಿಸು ಅಂತ ಹೇಳ್ತಾವನೆ, ಇಲ್ಲ ಇವ್ನು ಕಳಿಸಲ್ಲ ಅಂತ ಸೈಕ್ ಮಾಡ್ತಾವೆ. ನನ್ನ ಮಕ್ಳಿಗೆ ಏನು ಹೇಳೋದು ಹೇಳು. ಅಮ್ಮನ ಎಲ್ಲಿಂದನೋ ಬಂದು ದುರಂಕಾರ ಜಾಸ್ತಿ ನನ್ನ ಮಕ್ಕಳಿಗೆ. ಅವ್ರಿಗೆ ಹೊಡಿಬೇಕು ನನ್ನ ಮಕ್ಕಳು, ತಿಕ್ಕ ಹೊಡೆದ್ರೇ ಬುದ್ಧಿ ಬರೋದು. ಓಕೆ, ಎಂಡ್ ಮಾಡ್ತಾಯಿದ್ದೀನಿ, ಇಲ್ಲೇ ಬರ್ತೀನಿ ಅಂತ ಹೇಳವ್ರೆ. ಇದೇ ಪಾರ್ಸಲ್ಲು 2 ಬ್ರೆಡ್ಡು ಮತ್ತು ಒಂದು ಡಬ್ಬ, ಅಲ್ಲೊಂದು ಪ್ಯಾಕೇಜ್ ಐತೆ. ಅದೇನೆ ನಮ್ಮ ಮಕ್ಕಳು ಹೊಡಿಬೇಕು ಸೀರಿಯಸ್ಸಾಗಿ. ಓಕೆ, ಇವಾಗ ಎಂಡ್ ಮಾಡ್ತೀನಿ. ಇದು ಪೇಮೆಂಟ್ ಆಲ್ರೆಡಿ ಆಗೈತೆ. ಇಲ್ಲಿ ನೋಡಿ ಎಕ್ಸ್ಟ್ರಾ ಕೊಡ್ತಾರೆ, 40 ರೂಪೀಸ್ ಕೊಡ್ತಾವನೆ. ಬಟ್ ಅಲ್ಲಿ ಟ್ರಾಫಿಕ್ ಐತೆ ಗುರು, ಅದಕ್ಕೆ. ಓಕೆ, ಇದು ಎಂಡ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ಬಿದ್ದರೆ ಸಿಗ್ತೀನಿ ಬನ್ನಿ. ಓಕೆ ಗೈಸ್, ಎಂಡ್ ಮಾಡಿದೆ. ಅಲ್ಲಿ ನೋಡ್ಬೋದು ಟೋಟಲ್ 463 ರೂಪಾಯಿ ಆಗೈತೆ. ಟೈಮ್ 10:30 ಆಯಿತು. ಬೀಳ್ತೈತೆ ಆರ್ಡ್ರು, ಬಟ್ ಅಂದರೆ ಟ್ರಾಫಿಕ್ ಐತೆ ಗುರು ಆ ಕಡೆ, ಅದಕ್ಕೆ ಹೂಡಿ ಬೀಳ್ತೈತೆ. ಕಾಡುಗೋಡಿ, ITPL ಮೈನ್ ರೋಡು, ಕಾಡುಗೋಡಿ, ವೈಟ್ ಫೀಲ್ಡು. ಓಕೆ, ನೋಡೋಣ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ರೀ ನಿಮಗೆ, ಸರಿನಾ? ಇಲ್ಲಿ ನೋಡ್ಬೋದು ಆ ಕಡೆ ಟ್ರಾಫಿಕ್ ಐತೆ, ಈ ಕಡೆಯಿಂದ ಬರಬೇಕಾದ್ರೆ ಇಲ್ಲ, ಆ ಕಡೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಐತೆ ಅಷ್ಟೇ. ಓಕೆ, ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ರೀ. ಇಲ್ಲಿ ನೋಡಿ ಮಾರುತಲ್ಲಿ ಬೀಳ್ತೈತೆ, ಮಾರುತಲ್ಲಿ ಹೋಗ್ಬಿಟ್ರೆ ನಮ್ಮ ಕತೆ ಮುಗೀತು ಗುರು. ಆರ್ಡ್ರೇ ಇಲ್ಲ ಗುರು, ಕರೆಕ್ಟಾಗಿ ಏನು 11:30ಗೆ ಡ್ರಾಪ್ ಮಾಡಿದವನು, ಆರ್ಡ್ರೇ ಇಲ್ಲ. ಇಲ್ಲಿ ನೋಡ್ಬೋದು 588 ರೂಪಾಯಿ ಮಾಡಿದ್ದೀನಿ, ಆರ್ಡ್ರೇ ಇಲ್ಲ. ಸುಮ್ಮನೆ ಹೊಡಿತಾಯಿದ್ದೀನಿ, ಏನೇನು ಮಾಡಲಿ, ಆರ್ಡ್ರೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ಆರ್ಡ್ರು ಯಾವುದು ಬೀಳ್ತೈತೆ, ಬಟ್ ನೋಡೋಷ್ಟರಲ್ಲಿ ಹಂಗೆ ಎತ್ಕೊಬಿಡ್ತಾವ್ರೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ಇವಾಗ ಟೈಮು 12 ಗಂಟೆ ಆಗೈತೆ. 12 ಗಂಟೆಗೆ 600 ರೂಪಾಯಿ ಮಾಡಿ ಇಕ್ಕಿದ್ದೀನಿ ಅರ್ನಿಂಗ್ಸು. ನೋಡ್ಬೋದು ಲಾಸ್ಟ್ ಆರ್ಡ್ರ್ ಮಾಡಿರೋದು 11 ಗಂಟೆಗೆ ಡ್ರಾಪ್ ಮಾಡಿರೋದು. 11 ಗಂಟೆಯಿಂದ ಇವಾಗ 12 ಗಂಟೆ, 1 ಅವರ್ ಆಯಿತು ಡ್ರಾಪ್ ಮಾಡಿ. ಒಂದೇ ಒಂದು ಆರ್ಡ್ರ್ ಇಲ್ಲ, ಏನು ಮಾಡೋದು. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಬೀಳತ್ತೆ ಹೆಂಗೇನಂತ. ಬಿದ್ದರೆ ಸಿಗ್ತೀನಿ ರೀ. ಇಷ್ಟೊತ್ತಿಗೆಲ್ಲ ನಂದು 1,500 ಆಗ್ತಾಯಿತ್ತು. ಇವತ್ತೇನು ಮಾಡೋದು, ಆರ್ಡ್ರೇ ಆಗಿಲ್ಲ. ಬೆಳಿಗ್ಗೆ ಅದೇ ಕ್ಯಾನ್ಸಲ್ ಆಯ್ತಲ್ಲ 2 ಆರ್ಡ್ರು, ಅದರಿಂದ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಕೆಲಸ ಮಾಡೋದಕ್ಕೂ. ಬಟ್ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದಾದ್ರೂ ಬೀಳತ್ತೆ ಹೆಂಗೇನಂತ. ಸಿಗ್ತೀನಿ ಬಿದ್ದ ಮೇಲೆ. ಗುರು ಆರ್ಡ್ರೇ ಇಲ್ಲ ಗುರು, ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದು ಆರ್ಡ್ರ್ ಒಂದು ಬೀಳ್ತಾ ಇಲ್ಲ. ಅದಕ್ಕೆ ಇಲ್ಲೊಂದು ಸಂಧಿಯಲ್ಲಿ ಹಾಕಿದ್ದೀನಿ. ಮಸ್ತಾಗೈತೆ ವೆದರ್ ಮಾತ್ರ. ಇಲ್ಲಿ ನೋಡ್ಬೋದು ಕಮರ್ಷಿಯಲ್ ಏರಿಯಾ ಅನ್ಸುತ್ತೆ ಇದು. ಇಲ್ಲಿ ಹಾಕಿಕ್ಕಿದ್ದೀನಿ ಗಾಡಿ. ರೋಡ್ ನೋಡು ಸಕ್ಕತ್ತಾಗೈತೆ ಗುರು, ವೆದರು ಚೆನ್ನಾಗೈತೆ. ಮರದ ಕೆಳಗೆ ಹಾಕಿ ಇಕ್ಕಿದ್ದೀನಿ, ಬಿಸಿಲಲ್ಲಿ ಆಗಲ್ಲ. ಅದಕ್ಕೂ ಆರ್ಡ್ರೂ ಇಲ್ಲ ಗುರು, ಏನು ಮಾಡೋದು. ಸುಮ್ಮನೆ ರೋಡಲ್ಲಿ ಹಾಕೊಂಡು ಡಸ್ಟ್ ಬೇರೆ.
ಅದಕ್ಕೆ ಇಲ್ಲೇ ಇದ್ದೀನಿ. ಆರ್ಡ್ರ್ ಯಾವುದು ಬೀಳ್ತಿಲ್ಲ. ಓಕೆ, ವೆಯ್ಟ್ ಮಾಡೋಣ ಯಾವುದಾದ್ರೂ ಬೀಳುತ್ತೆ ಹೆಂಗೆ ಅಂತ ನೋಡೋಣ ಅಷ್ಟೇ. 600 ರೂಪಾಯಿ ಮಾಡಿರೋದಷ್ಟೇ. ಗಾಡಿ ಮತ್ತು ಸಿಕ್ಕಾಪಟ್ಟೆ ಗಲೀಜಾಗೈತೆ ಗುರು. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದೂ ಇಲ್ಲ. ಯಾವುದಾದ್ರೂ ಬಿದ್ದರೆ ಸಿಗ್ತೀನಿ. ಇಲ್ಲಿ ನೋಡ್ಬೋದು, ಅವು ಡಿಸ್ಟ್ ನೋಡ್ಬೋದು ಹೆಂಗೈತೆ ಅಂತ. ಯಪ್ಪ. ಓಕೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಆರ್ಡ್ರ್ ಬಿದ್ರ ಮೇಲೆ ಸಿಗ್ತೀನಿ. ಬನ್ನಿ, ಇನ್ನೇನು ಮಾಡೋಣ. ಸರಿನಾ? ಓಕೆ ಗಾಯ್ಸ್, ನಮ್ಮ ಮನೆ ಹತ್ರದಿಂದ ಕರೆಕ್ಟಾಗಿ 1500 ರೂಪಾಯಿ ಆರ್ಡ್ರ್ ಕೊಟ್ಟ. ನೆಲಮಂಗ್ಲಗೆ ಡ್ರಾಪ್ ಊಬರಲ್ಲಿ ತೋರಿಸ್ತೀನಿ. ಫಸ್ಟ್ ಟೈಮ್ ಗುರು 1500 ರೂಪಾಯಿ, 500 ರೂಪಾಯಿ ಕೊಟ್ಟಾನ. 1500 ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವಾಗ ನೆಲಮಂಗ್ಲದಲ್ಲಿದ್ದೀನಿ ಕರೆಕ್ಟಾಗಿ. ನೆಲಮಂಗ್ಲ ನೋಡ್ಬೋದು. ಇಲ್ಲಿಂದ ಆರ್ಡ್ರ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಓ ಯಪ್ಪ, ಇಲ್ಲಿಗೆ ಬರೋಷ್ಟರಲ್ಲಿ ನನಗೆ 2 ಅವರ್ಸ್ ಆಯಿತು. 2 ಅವರ್ಸ್ಗೆ ಕರೆಕ್ಟಾಗಿ 1500 ರೂಪಾಯಿ ಕೊಟ್ಟವನು. ಒಂಥರ ಖುಷಿ ಆಗ್ತೈತೆ ನನಗೆ. ಬಟ್ ಇಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡ್ತಾನಲ್ವೋ ಗೊತ್ತಿಲ್ಲ, ಅದೇ ಒಂದು ಬೇಜಾರು. ಓಕೆ, ನೋಡೋಣ ಯಾವ್ದಾದ್ರು ರಿಟರ್ನ್ ಆರ್ಡ್ರ್ ಕೊಡ್ತಾನೆ ಹೆಂಗೆ ಏನಂತ. ಸೆಲ್ಫಿ ಬೇರೆ ಕೇಳ್ತೈತೆ. ಸೆಲ್ಫಿ ಹಾಕ್ತೀನಿ. ಸೆಲ್ಫಿ ಇವಾಗ ಇಲ್ಲಿಂದ ರಿಟರ್ನ್ ಆರ್ಡ್ರ್ ಒಂದು ಕೊಟ್ಟ ಅಂದರೆ ಕಂಗಾಲ್ ಮಂಗಲ್ ಆಗ್ಬೇಕು, ಆ ಥರ ಕೊಡಬೇಕು. ನೋಡೋಣ, ಎಲ್ಲ ಆನ್ ಮಾಡಿ ಇಕ್ತೀನಿ, ಯಾವುದಾದ್ರೂ ಕೊಡ್ತಾನೆ ಹೆಂಗೆ ಏನಂತ. ರ್ಯಾಪಿಡೋ, ಊಬರ್, ಓಲಾ, ಗೀಲಾ ಎಲ್ಲ ಆನ್ ಮಾಡ್ತೀನಿ. ಓಕೆ, ಫಸ್ಟ್ ಟೈಮ್ 1500 ರೂಪಾಯಿ ಆರ್ಡ್ರ್ ಮಾಡಿರೋದು. ಗುರು ನೆಲಮಂಗ್ಲದಲ್ಲಿ ಡ್ರಾಪ್ ಮಾಡಿದ್ದು ಅಷ್ಟೇ. ಬೆಳಗ್ಗೆ ಒಂದು ಆರ್ಡ್ರು ನೋಡ್ಬೋದು. ಆರ್ಡ್ರೇ ಇಲ್ಲ ಗುರು ಇಲ್ಲಿ. ಒಂದು ಕಾಕ್ಸ್ಟನ್ ಕೊಡ್ತಾನೆ. ಓಕೆ, ಇಲ್ಲಿ ನೋಡ್ಬೋದು 1143 ರೂಪಾಯಿ, ಅಂದರೆ 1500 ರೂಪಾಯಿ ಕೊಟ್ಟಿದ್ದು. ಅಲ್ಲಿ ಡ್ರಾಪ್ ಮಾಡಿದ್ದಷ್ಟೇ. ಅಲ್ಲಿಂದ ಒಂದೇ ಒಂದು ಆರ್ಡ್ರ್ ಇಲ್ಲ ನೆಲಮಂಗ್ಲಿಂದ. ಮತ್ತು ಮುಂದೆ ಬರ್ತಾ ಇರಬೇಕಾದ್ರೆ ಜಾಲಹಳ್ಳಿಯಿಂದ ಒಂದು ಇದಕ್ಕೆ ಬಿತ್ತಷ್ಟೇ, ಮಾಲಾಪೇಶಗೆ. ಅದನ್ನು ಡ್ರಾಪ್ ಮಾಡಿ ತಿರ್ಗಾ ಇಲ್ಲಿಗೆ ಬಂದೆ, ಮನೆ ಹತ್ರ ಟೆಕ್ ಪಾರ್ಕ್ಗೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಒಂದು ಇಲ್ಲ. ಆಟೋಗಳು ನೋಡಿ ಎಷ್ಟೊಂದವೆ ಯಪ್ಪ, ಸಿಕ್ಕಾಪಟ್ಟೆ ಕ್ಲೀನ್ ಐತಿ. ಹಿಂದೆ ಮುಂದೆ ಎಲ್ಲ ಆರ್ಡ್ರೇ ಇಲ್ಲ. ಇಲ್ಲಿ ನೋಡಿ, ಒಂದೇ ಒಂದು ಆರ್ಡ್ರ್ ಇಲ್ಲ. ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಗಾಡಿಗಳವೆ ಯಪ್ಪ. ಆರ್ಡ್ರೇ ಇಲ್ಲ ಅಂದರೆ ಗಾಡಿಗಳು ಎಲ್ಲಿಂದ ಬಂತ ಗೊತ್ತಿಲ್ಲ. ಆರ್ಡ್ರ್ ಮಾಡೋರೊಬ್ಬರು ಆದರೆ ಆಟೋಗಳು 2-3 ಅವೆ ಅಷ್ಟೇ. ಆಟೋದು ಬಿಸ್ನೆಸ್ಸು ಇನ್ನು ಬರ್ತಾ ಡೆಲ್ ಆಗುತ್ತೆ ಅನ್ಸುತ್ತೆ. ಏನಂತೀರ ಕಮೆಂಟ್ ಹಾಕಿರಿ. ಮೊನ್ನೆ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. 600 ರೂಪಾಯಿ ನಾವು ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದೆ. ಆ ವಿಡಿಯೋನೇ ಇದು ಕಂಟಿನ್ಯೂ ಮಾಡ್ತೀನಿ. ಅದರಲ್ಲೇ 600 ರೂಪಾಯಿ ಮಾಡಿದ್ದೆ. 600 ರೂಪಾಯಿ ಪ್ಲಸ್ ಒಂದು 1000 ಇವ್ರಿಗೆ ಕ್ಯಾಲ್ಸಿ ಹಾಕ್ತೀನಿ ಎಷ್ಟೆಷ್ಟು ಆಗೈತೆ ಅಂತ. 600 ರೂಪಾಯಿ ಎಲ್ಲ ಟೋಟಲ್ ಹಂಗೆ ಲೆಕ್ಕ ಮಾಡ್ಕೊಳ್ಳಿ. 600 ರೂಪಾಯಿ ಇಟ್ಕೊಳ್ಳಿ. ಪ್ಲಸ್ ಒಂದು 1500 ಪ್ಲಸ್ಸು ಒಂದು 300 ರೂಪಾಯಿ, 2400 ರೂಪಾಯಿ ಮಾಡಿದ್ದೀನಿ. ಎಲ್ಲ ಟೋಟಲ್ ಸೇರಿ 600 ರೂಪಾಯಿ ಸೇರಿ. ಇನ್ನು ಇದು ಮಾತ್ರ ಲೆಕ್ಕ ಮಾಡಿದ್ರೆ ಎಷ್ಟು 1900 1700 ಆಗುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ತನಿಸಂದ್ರ ಇದರಲ್ಲಿ ಏನಂದರೆ ನೆಲಮಂಗ್ಲದಲ್ಲಿ ಡ್ರಾಪ್ ಮಾಡಿದ್ನಲ್ಲ, ನೆಲಮಂಗ್ಲದಲ್ಲಿ ಬಂದ್ಬಿಟ್ಟು ಅವ್ನು ಹೇಳ್ದ ತಿರ್ಗಿ 5 ಗಂಟೆಗೆ ಬರ್ತೀನಿ ಅಂತೇಳಿ. ಬಟ್ ಅಲ್ಲೇ ಇದ್ರೆ ಆಗ್ತಾಯಿತ್ತು. ಬಟ್ ಅವನು ನಂಬರ್ ಕೇಳೋಣ ಅಷ್ಟರಲ್ಲಿ ಅವ್ನು ಇಲ್ದವ್ನು ಕಾಣಿಸೇ ಇಲ್ಲ. ಸರಿ ಅಂತ ಇನ್ನೇನು ಮಾಡೋಣ ಅಂತೇಳಿ ನಾನು ಬಂದ್ಬಿಟ್ಟೆ ಅಲ್ಲಿಂದ. ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ನಮ್ಮ ಏರೋ ಸೈಡ್ ಯಾವುದಾದ್ರೂ ಕೊಟ್ಟರೆ ಏರೋ ಸೈಡ್ ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊತೀನಿ. ಇಲ್ಲಂತೂ ಆರ್ಡ್ರು ಸಿಕ್ಕಾಪಟ್ಟೆ ಕಮ್ಮಿ. ಮಾಲಾಪೇಶದಲ್ಲಿ ಇದು ಮನೆ ಹತ್ರ ಟೆಕ್ ಪಾರ್ಕಲ್ಲಿ ಆರ್ಡ್ರೇ ಇಲ್ಲ ಗುರು. ಏನು ಮಾಡೋಣ. ಓಕೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ನೀವೇನಾದರೂ ಮನೆ ಹತ್ರ ಟೆಕ್ ಪಾರ್ಕಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿರಿ. ಆರ್ಡ್ರ್ ಬೀಳತ್ತಾ ಹೆಂಗೆ ಏನಂತ. ಅಲ್ಲಿ ನೋಡ್ಬೋದು ಎಷ್ಟೊಂದು ಗಾಡಿಗಳವೆ ಅಂತ. ಆರ್ಡ್ರ್ ಇಲ್ಲ, ಎಲ್ಲ ಕುತ್ಕೊಂಡಿರುತ್ತೆ. ಇನ್ನೇನು ಮಾಡೋದು ಆರ್ಡ್ರ್ ಇಲ್ಲ ಅಂದರೆ. ಹಿಂದೇನೂ ಈ ಕಡೆ ಕೊಡ್ತಾವನೆ. ಆ ಕಡೆ ಎಲ್ಲ ಬೇಡ. ನಮ್ಮ ಏರೋ ಸೈಡ್ ಕೊಟ್ಟರೆ ಸಾಕು, ಏರೋ ಸೈಡ್ ಹೋಗ್ಬಿಡ್ತೀನಿ. ಯಾಕಂದರೆ ಟ್ರಾಫಿಕ್ ಇರೋಲ್ಲ, ಹಂಗೆ ಹೋಗ್ಬಿಡ್ಬೋದು. ಬಟ್ ಇದರಲ್ಲೇ ಕೊಡ್ತಾ ಇಲ್ಲ. 2 ಆ್ಯಪಲ್ಲೇ 2 ಆನ್ ಮಾಡಿರೋದು. ರ್ಯಾಪಿಡೋ ಮತ್ತು ಊಬರು. ತನಿಸಂದ್ರ ಕೊಡ್ತಾವನೆ. ಜಕ್ಕೂರು, ಊಬರು, ರ್ಯಾಪಿಡ್ ಅಷ್ಟೇ. ಇವಾಗ ನಮ್ಮ ಯಾತ್ರೆ ಆನ್ ಮಾಡೋಣ. ನಮ್ಮ ಯಾತ್ರೆಯಲ್ಲಿ ಕಮಿಷನ್ ಎಲ್ಲ ಜಾಸ್ತಿ ತಿಂತಾರೆ ಗುರು. ಅದಕ್ಕೇ ನಾನು 2 ಆ್ಯಪಲ್ಲೇ ಮಾಡೋದು. ಯಾಕಂದರೆ ತಲೆನೋವು ಇರೋಲ್ಲ. ಇಲ್ಲಿ ನೋಡಿ ಆಲ್ರೆಡಿ 120 ರೂಪಾಯಿ ಮೈನಸ್ ಐತೆ. 120 ರೂಪಾಯಿ ಕಟ್ಟಬೇಕು. ಗೋ ಟು ಹೋಮ್ ಲೊಕೇಶನ್ ಹಾಕ್ಕೊತೀನಿ ರೀ. ಹೋಮ್ ಲೊಕೇಶನ್ನು ಮನೆ ಸೈಡ್ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಮನೆ ಸೈಡ್ ಇರುತ್ತೆ ಅಂತ ನೋಡೋಣ. ಮನೆ ಸೈಡ್ ಬಿದ್ದರೆ ಹೋಗ್ಬಿಡ್ತೀನಿ. ಇಲ್ಲೆಲ್ಲಿ ಇರೋಲ್ಲ. ಕೆಂಪಾಪುರ. ಅಯ್ಯೋ ಯಪ್ಪ. ಸರಿ, ಯಾವ್ದು ಆರ್ಡ್ರ್ ಕೊಡ್ತಾನೆ ಹೆಂಗೇನಂತ ನೋಡೋಣ ಇರಿ. ಆರ್ಡ್ರ್ ಅಂತೂ ಯಾವುದೂ ಇಲ್ಲ. ಓಕೆ, ವೆಯ್ಟ್ ಮಾಡೋಣ ಆರ್ಡ್ರ್ ಯಾವ್ದು ಕೊಡ್ತಾನೆ ಹೆಂಗೇನಂತ. ಮತ್ತು ಇನ್ನೊಂದು ಅದೇ 1500 ರೂಪಾಯಿ ಫಸ್ಟ್ ಆರ್ಡ್ರ್ ಗುರು. 53 ಕಿಲೋಮೀಟ್ರು ನಾನು ಓಡಿಸಿರೋದು. ತೋರಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಅಂತೀರಿ. ನಾನು ತೋರಿಸಿಲ್ಲ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಏನಂತ. ಇದು 53 ಕಿಲೋಮೀಟ್ರಿಗೆ ಕಮ್ಮಿನ ಪರವಾಗಿಲ್ಲ ಹೆಂಗೆ ಏನಂತ ಒಂದು ಕಮೆಂಟ್ ಹಾಕಿರಿ ಗುರು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತೈತಾ? ಎಷ್ಟಪ್ಪ ಎಲ್ಲಪ್ಪ, ಇಲ್ಲೆಲ್ಲೋ ಕಾಣಿಸುತ್ತೆ. ಇಲ್ಲಿ ಇಲ್ಲಿ ಕಾಣಿಸುತ್ತೆ ಇರಿ.
54 ಕಿಲೋಮೀಟ್ರು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ 54 ಕಿಲೋಮೀಟ್ರ್. 54 ಕಿಲೋಮೀಟ್ರಿಗೆ 2.5 ಅವರ್ ಜರ್ನಿ ನಂದು ಇಟ್ಕೊಳ್ಳಿ. 2 ಅವರ್ ಜರ್ನಿಗೆ ನಾನು ಕೊಟ್ಟಿರೋದು ಎಷ್ಟು, 1500 ರೂಪಾಯಿ. ಹೋಗಿ 11 ಗಂಟೆಗೆ ಡ್ರಾಪ್ ಮಾಡ್ದವನು. 11 ಗಂಟೆಯಿಂದ ಒಂದು ಆರ್ಡ್ರು ಇಲ್ಲ. ಏನು ಮಾಡೋಣ, ಲಾಂಗ್ ಹೋದರೆ ಅದೊಂದು ಹಿಂಸೆ. 8 ಗಂಟೆಗೆ ಪಿಕ್ ಮಾಡಿದ್ದು. 8 ಗಂಟೆಯಿಂದ 9, 10, 11 3 ಅವರ್ ಇಟ್ಕೊಳ್ಳಿ. 3 ಅವರ್ಗೆ ಹೋಗಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ ಒಂದು ಆರ್ಡ್ರು ಬಿದ್ದಿಲ್ಲ. ಏನು ಮಾಡೋಣ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಲಾಂಗ್ ಹೋದರೆ ಆ ಥರ ಆಯಿತು. ಬಟ್ ಅಂದರೆ ಲಾಂಗ್ ಹೋಗಿ ನಂಗೆ ಬೆನಿಫಿಟ್ಟೇ ಐತೆ ಗುರು. ಏನು ಆಲ್ಮೋಸ್ಟ್ ಏನು ಆಯ್ತಲ್ಲ, 1900 ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ಲಾಂಗ್ ಹೋಗೋರಿದ್ರೆ ವೆಯ್ಟ್ ಮಾಡಿ ಲಾಂಗೇ ಹೊಡಿಬೇಕು, ಅವಾಗ ವರ್ಕೌಟ್ ಆಗುತ್ತೆ. ಬಟ್ ಆದರೆ ಟೈಮ್ ವೇಸ್ಟ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಓಕೆ, ಆರ್ಡ್ರ್ ಯಾವುದಾದ್ರೂ ಆರ್ಡ್ರು ಯಾವುದೂ ಇಲ್ಲ. ಆರ್ಡ್ರು ಬಿದ್ಮೇಲೆ ಸಿಗ್ತೀನಿ ರೀ, ಸರಿನಾ ಗುರು? ಅಲ್ಲಿ ಮಾನ್ಯತೆ ಟೆಕ್ ಪಾರ್ಕಿಂದ ನಮ್ಮ ಮೇರೆ ಕೊಟ್ಟ, ಬ್ರೂಕ್ ಫೀಲ್ಡ್ ಬಂದು ಡ್ರಾಪ್ ಮಾಡಿದೆ. ಬ್ರೂಕ್ ಫೀಲ್ಡ್ ಡ್ರಾಪ್ ಮಾಡಿದ್ಮೇಲೆ ತಿರ್ಗಾ ಇಲ್ಲೆಲ್ಲೇ ಲೋಕಲಲ್ಲೇ ಕೊಟ್ಟ. ಅಂದರೆ ಬ್ರೂಕ್ ಫೀಲ್ಡಿಂದ ನಮ್ಮ ಹೊರತೂರು ಕೊಟ್ಟ 213 ರೂಪಾಯಿ ಕೊಟ್ಟ. ಮತ್ತು ಅಲ್ಲಿಂದ ಇವಾಗ ಇಲ್ಲೇ ಲೋಕಲ್ ಒಂದು 76 ರೂಪಾಯಿ ಕೊಟ್ಟ. ಇವಾಗ ತಾನೇ ಡ್ರಾಪ್ ಮಾಡಿದೆ. ಅರ್ನಿಂಗ್ಸ್ ಬಂದು 1135 ರೂಪಾಯಿ ಆಗೈತೆ. ಟೋಟಲ್ಲು ಊಬರ್ ಬಂದ್ಬಿಟ್ಟು 1500. ಎಲ್ಲ ಆಲ್ಮೋಸ್ಟು ಏನು 2500 ಆಯಿತು. 2500ಗೆ ನಿಲ್ಲಿ ಸಿಕ್ಕಿದ್ದೀನಿ. ಇನ್ನು ಯಾವುದು ಆರ್ಡ್ರ್ ಬಿದ್ದಿಲ್ಲ. ಇವಾಗ ಟೈಮ್ ನೋಡ್ಬೋದು 7:44 ಆಗೈತೆ. ಆರ್ಡ್ರಂತೂ ಯಾವುದೂ ಇಲ್ಲ ಗುರು. ಇಲ್ಲೇ ಹೊರತೂರು ಹತ್ರನೇ ಇದ್ದೀನಿ, ನಮ್ಮ ಪಾರ್ಕ್ ಪಕ್ಕದಲ್ಲೇ. ಯಾವುದಾದ್ರೂ ಆರ್ಡ್ರ್ ಬೀಳತ್ತೇನೋ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಆರ್ಡ್ರ್ ಒಂದು ಬೀಳ್ತಿಲ್ಲ. ನೋಡೋಣ ಯಾವುದಾದ್ರೂ ಬೀಳತ್ತೆ ಹಿಂಗೇನಂತ. ವೆಯ್ಟ್ ಮಾಡೋಣ. ಯಾವುದಾದ್ರೂ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಆಲ್ಮೋಸ್ಟ್ ಏನು 2500 ಆಗೈತೆ ಅರ್ನಿಂಗ್ಸು. ಓಕೆ, ಯಾವುದಾದ್ರೂ ಬೀಳುತ್ತಾ ಹಿಂಗೆ ಏನಂತ ನೋಡೋಣ. ಬಿದ್ದ ಮೇಲೆ ಸಿಗ್ತೀನಿ ರೀ ಗೈಸ್. ಫೈನಲಿ ಅರ್ನಿಂಗ್ಸ್ ತೋರಿಸುವ ಸಮಯ. ಟೈಮು ನೋಡಿದ್ರೆ 9:17 ಆಗೈತೆ. ಅಷ್ಟೇ. ಲಾಸ್ಟ್ ಆರ್ಡ್ರು 73 ರೂಪಾಯಿನ ಮಾಡಿದ್ನಲ್ಲ, ಅಷ್ಟೇ ಲಾಸ್ಟು. ಡ್ಯೂಟಿನೂ ಆಫ್ ಮಾಡಿದೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ರ್ಯಾಪಿಡೋದಲ್ಲಿ 1135 ಪ್ಲಸ್ ಊಬರಲ್ಲಿ 1500. ಟೋಟಲ್ ಇವತ್ತಿನ ಅರ್ನಿಂಗ್ಸ್ 2500 ಮಾಡಿದ್ದೇನೆ. ಅಷ್ಟೇ ಅರ್ನಿಂಗ್ಸು. ಆಗಿಲ್ಲ ಗುರು, ಅಲ್ಲೇ ನೆಲಮಂಗಲದಲ್ಲೇ ಟೈಮ್ ವೇಸ್ಟ್ ಜಾಸ್ತಿ ಆಯಿತು. ಓಕೆನಾ, ಇವಾಗ ನೋಡ್ಬೋದು ಲುಕ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿರ್ಬೋದು. ಏನಂದರೆ ಕಟಿಂಗ್ ಮಾಡಿಸಿ, ಏರ್ ಕಟ್ ಮಾಡಿಸಿ, ಮತ್ತು ಹೆಡ್ ಮಸಾಜ್ ಮಾಡಿದ್ದೀನಿ. ಫುಲ್ ಸಿಕ್ಕಾಪಟ್ಟೆ ತಲೆ ನೋತಾಯಿತ್ತು, ಅದಕ್ಕೆ ಹೆಡ್ ಮಸಾಜ್ ಮಾಡಿಸಿದ್ದೀನಿ. ಹೆಂಗೈತೇನಂತ ಒಂದು ಕಮೆಂಟ್ ಹಾಕಿರಿ, ಎಷ್ಟೆಲ್ಲಿ ಚೆನ್ನಾಗೈತೆ ಹಿಂಗೇನಂತ. ಓಕೆ, ಇವತ್ತಿನ ಅರ್ನಿಂಗ್ಸು ಇಷ್ಟು. ನೀವೇನಂತೀರ ಕಮೆಂಟ್ ಹಾಕಿರಿ. ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ, ನೀವು ಎಷ್ಟು ಮಾಡ್ತೀರಾ ಏನಂತ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ಆದಷ್ಟು ಬೇಗ 10K ಮಾಡಿ ಅದೇ ಗಿವೆ ಮಾಡೋಣ ಅಂತಿದ್ದೀನಿ. ಏನು ಗಿವೆ ಮಾಡಬೇಕು ಅಂತ ಏನಂತ ಒಂದು ಕಮೆಂಟ್ ಹಾಕಿರಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಇನ್ನೊಂದು ನೆಕ್ಸ್ಟ್ ಏನರ ಬಗ್ಗೆ ವಿಡಿಯೋ ಮಾಡಬೇಕು ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ಓಕೆ, ಬಾಯ್.